ಹೆಣ್ಣು ಮಕ್ಕಳ ಒಳಗೂ ಇಷ್ಟು ಚಂದ ಇದ್ದವ್ರು ಇದ್ದಾರಾ? ಹಾಗೆ ಯಾಕೆ ಗಂಡು ಮಕ್ಕಳು ಯಾವ ವಯಸ್ಸಿನಲ್ಲೇ ಆಗಲಿ ಚಂದ ಕಾಣ್ತಾರೆ, ಹೆಣ್ಣು ಮಕ್ಕಳು ಚಂದ ಮಾಡಿಕೊಂಡು ಹೆಣ್ಣು ಮಕ್ಕಳು ಚಂದ ಕಾಣಬೇಕು ಅಂತ ಆದ್ರೂ ಬಣ್ಣ ಹಚ್ಬೇಕು, ಮುಖಕ್ಕೆ ಬಣ್ಣ ಹಚ್ಬೇಕು, ತುಟಿಗೆ ಬಣ್ಣ ಹಚ್ಬೇಕು, ಉಪ್ಪಿಗೆ ಬಣ್ಣ ಹಚ್ಬೇಕು, ರೆಪ್ಪೆ ಬಣ್ಣ ಹಚ್ಬೇಕು. ಅಲ್ಲ ಇವತ್ತು ಪೋಹ ಹಾಕಿದವರ ನಾಳೆ ಮದುವೆ ಆದ್ಮೇಲೆ ತಂದು ಕೊಡುದು. ತಲೆ ಕೂದ್ಲಿಗೆ ಬಣ್ಣ ಹಚ್ಬೇಕು, ಅಷ್ಟು ಹಚ್ಚಿಕೊಳ್ಳೋದಿದೆ. ಮತ್ತೆ ಗಂಡು ಮಕ್ಕಳು ನೋಡುದಿಲ್ಲ. ತಲೆ ಕೂದ್ಲಿಗೆ ಬಣ್ಣ ಹಚ್ಬೇಕು, ಕೈ ಉಗುರಿಗೆ ಬಣ್ಣ ಹಚ್ಬೇಕು, ಕಾಲು ಉಗುರಿಗೆ ಬಣ್ಣ ಹಚ್ಬೇಕು. ಇಷ್ಟು ಹಚ್ಚಿದ್ರೆ ಮಾತ್ರ ಒಬ್ಬೊಬ್ರು ಚಂದ ಕಾಣ್ತಾರೆ. ಆದ್ರೂ ನಮ್ ಗಂಡು ಮಕ್ಕಳದ ಗಲಾಟೆ. ನಮ್ಗೆ ಮನೆಯಲ್ಲಿ ಭೂತದೊಟ್ಟಿಗೆ ಸಂಸಾರ ಮಾಡ್ತಾ ಇದ್ದೇವೋ ಹೆಂಡತಿ ಒಟ್ಟಿಗಿದ್ದೇವೆ. ಯಾಕೆ ಹೆಣ್ಣು ಮಕ್ಕಳ ಚಂದ ಗೊತ್ತಾಗ್ಬೇಕಾ? ಬೆಳಿಗ್ಗೆ ಬೇಗ ಎದ್ದೋಗೋರ್ ಮುಖ ನೋಡ್ಬೇಕು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗಲ್ಲ, ಎಲ್ಲಿಗೆ ಬಣ್ಣ ಹಚ್ಚೋದು ಬೇಡ. ಇಷ್ಟು ಸಣ್ಣ ವಯಸ್ಸಿನಿಂದ ವಯಸ್ಸಾಗುವ ಮುದುಕನವರೆಗೆ ನೋಡು. ಗಡ್ಡ ಬಿಟ್ಟರು ಚಂದ, ಗಡ್ಡ ತೆಗೆದ್ರು ಚಂದ, ಮೀಸೆ ಬಿಟ್ಟರು ಚಂದ, ಮೀಸೆ ತೆಗೆದ್ರು ಚಂದ, ತಲೆ ಕೂದಲು ಬಿಟ್ಟರು ಚಂದ, ತಲೆ ಕೂದಲು ತೆಗೆದ್ರು ಚಂದ, ಬಟ್ಟೆ ಹಾಕಿದ್ರು ಚಂದ, ಬಟ್ಟೆ ತೆಗೆದ್ರು ಮತ್ತೆ ಚಂದ. ಯಾರು ನಿಮ್ಮಂತ ಗಂಡು ಮಕ್ಕಳು ಎಲ್ಲಿ ಬಟ್ಟೆ ತೆಗೆದ್ರು ಚಂದ? ಎಲ್ಲಿ? ಹೆಣ್ಣಿಗೆ ಮೇಲೆ ಕೆಳಗೆ ಎರಡೂ ಕಡೆ ಬಟ್ಟೆ ಹಾಕಬೇಕು, ಗಂಡು ಮಕ್ಕಳಿಗೆ ಹಾಗಲ್ಲ. ಸೊಂಟದ ಮೇಲೆ ಬಟ್ಟೆ ಹಾಕದೇ ಇದ್ರೆ ದೇಹದ ಅಡ್ಡತೆ ತೋರಿಸ್ಕೊಂಡು ಹಿಂಗ್ ಮಾಡ್ಕೊಂಡು ತಿರ್ಬೇಕಾಗ್ತದೆ. ಒಂದಾಯ್ತು ಅಷ್ಟು ಚಂದ.